ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡಿಸೈನ್ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾವ ಥರ ಮಾಡೋದು ನೋಡೋಣ. ಇದಕ್ಕೆ ಮೀಡಿಯಮ್ ಸೈಜು ಗೋಲ್ಡು ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಆರೆಳೆ ದಾರ. ನೆಕ್ಸ್ಟು ಫಸ್ಟ್ ಸ್ಟಾರ್ಟಿಂಗು ಸಾರಿಗೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಡೈರೆಕ್ಟು ಟ್ರಿಬಲ್ ಕ್ರೋಶ ಮಾಡಿಕೊಂಡು ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು 2 ಚೈನ್ ಹಾಕ್ಕೊಂಡು ಇಲ್ಲಿ ಈ ಟ್ರಿಬಲ್ ಕ್ರೋಶ ಏನಿದೆ ಇದ್ರ ಒಳಗಡೆ ನಾವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಒಟ್ಟು ಇಲ್ಲಿ ನಾನು ಟೋಟಲು 10 ಡಬಲ್ ಕ್ರೋಶೆಟ್ಟು ಮಾಡ್ಕೊತಾ ಇದ್ದೀನಿ. ಹತ್ತು ಡಬಲ್ ಕ್ರೋಶೆಟ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಾದ್ಮೇಲೆ ನೆಕ್ಸ್ಟು ಇನ್ನೊಂದು ಬೀಡ್ ತಗೊಳ್ಳೋಣ ಮತ್ತು ದಾರಕ್ಕೆ ಬೀಡನ್ನ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟು 2 ಚೈನ್ ಮತ್ತು 10 ಡಬಲ್ ಕ್ರೋಶ. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ಡಿಸೈನ್ಸು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಡಬಲ್ ಕ್ರೋಶೆಟ್ ಆಗಿದೆ. ಇಲ್ಲಿ ಬರುತ್ತೆ ನೋಡಿ. ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ಬೀಡು ಆ್ಯಡ್ ಮಾಡಿಕೊಂಡು ಬೀಡನ್ನ ದಾರಕ್ಕೆ ಸೇರಿಸ್ಕೊಂಡು ಡೈರೆಕ್ಟು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್, ಇಲ್ಲ ಅಂದರೆ ಹಾಗೆ ದಾರಕ್ಕೆ ಸೇರಿಸ್ಕೊಂಡು ಟ್ರಿಬಲ್ ಕ್ರೋಶ ಮಾಡಿಕೊಂಡ್ರೂ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು
ಎಷ್ಟು ಡಬಲ್ ಕ್ರೋಶೆಟ್ 10-12 ಡಬಲ್ ಕ್ರೋಶೆಟ್ ತನಕ ಮಾಡ್ಕೋಬೋದು ಈ ಡಿಸೈನ್ಗೆ. ಅಂದರೆ ಎಷ್ಟು ಮಾಡ್ಕೊತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಾನು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಇಲ್ಲಿ ಫ್ಲವರ್ ಬರುತ್ತೆ. ನೆಕ್ಸ್ಟು 3 ಚೈನ್ ಮತ್ತು ಲಾಕ್ ಮತ್ತು 2 ಚೈನ್ ಲಾಕ್. ಫ್ರೆಂಡ್ಸ್, ಇದು ವಿತೌಟು ಟಜಲ್ ಕುಚ್ಚು ಡಿಸೈನ್. ನೆಕ್ಸ್ಟು ಇಲ್ಲಿ ಮತ್ತೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಮತ್ತು 2 ಚೈನ್. ಫ್ರೆಂಡ್ಸ್, ಇದಕ್ಕೆ ನೀವು ಕುಚ್ಚಬೇಕು ಅಂತಂದರೆ ಕುಚ್ಚು ಕಟ್ಕೋಬೋದು. ಅಂದರೆ ನಾನಿಲ್ಲಿ ಕುಚ್ಚು ಕಟ್ತಾ ಇಲ್ಲ ಈ ಸ್ಯಾರಿಗೆ, ವಿತೌಟು ಕುಚ್ಚು ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಆರ್ಚಸ್ ಮಾಡಿಕೊಂಡು 3 ಆರ್ಚಸ್ಗೊಂದು ಫ್ಲವರು ಮಾಡ್ಕೊಳ್ಳೋಕ್ಕೆ ಬಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 2 ಆರ್ಚಸ್ ಮಾಡಿಕೊಂಡು 2 ಬಾರಿ ಬಿಟ್ಕೋಬೋದು, ಇಲ್ಲ 4-5 ದೂರ ಬೇಕು ಅಂದರೆ 5 ಆ ಥರ ಎಲ್ಲ ಮಾಡ್ಕೋಬೋದು. ಫ್ರೆಂಡ್ಸ್, ಇದಕ್ಕೆ ಪಿಕೋ ಸ್ಟಿಚ್ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. 2 ಚೈನ್ ಡಬಲ್ ಕ್ರೋಶೆ ಹಾಕ್ಕೊಂಡು ಅದ್ರ ಮೇಲೆ ಒಂದು 2 ಚೈನೋ 3 ಚೈನೋ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಪಿಕೋ ಸ್ಟಿಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಆರ್ಚ್ ಆಗಿದೆ, 2 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 3 ಚೈನ್ ಮತ್ತು ಲಾಕು ಮತ್ತು 2 ಚೈನ್
ನಿಮಗೆ ಲೆಂತಿ ಬೇಕು ಅಂದರೆ ಇದನ್ನೇ ತ್ರಿಬಲ್ ಕ್ರೋಶನೂ ಮಾಡಿಕೊಂಡ್ರೆ ಲೆಂತಿಯಾಗಿ ಬರುತ್ತೆ. ಇನ್ನು ಈ ರೀತಿಯಾಗಿ ಬರುತ್ತೆ. ಒಂದು 2 ಅವರ್ಸಲ್ಲೆಲ್ಲ ಮುಗಿಸ್ಕೊಬಿಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ನ. ಫ್ರೆಂಡ್ಸ್ ಈಗ ಇಷ್ಟು ಹಾಕಿದ್ದೀನಿ ನೋಡಿ, ಈ ಥರ ಬರುತ್ತೆ. ಇದೇ ಥರ ಸಾರಿ ಫುಲ್ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಫ್ಲವರ್ ಡಿಸೈನ್ ಮಾಡೋದನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಸೆಕೆಂಡ್ ಸ್ಟೆಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಬರುತ್ತೆ ಆರ್ಚಸ್ಸು. ಇಲ್ಲಿ ನಾನು ಗೋಲ್ಡನ್ ಕಲರು ದಾರ ತಗೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು 4 ಚೈನ್ ಹಾಕ್ಕೊಳ್ಳಿ, ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ, ಇಲ್ಲಿ 2 ಸರಿ ಲಾಕ್ ಮಾಡ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತು ಇನ್ನೊಂದು ಇಲ್ಲಿ ಲಾಕ್ ಇರುತ್ತೆ ಅಲ್ವಾ, ಅದೀಗ 2 ಚೈನ್ ಆಗುತ್ತೆ. ಆಗ ಸ್ವಲ್ಪ ಆರ್ಚಸ್ಸು ಬ್ರಾಡ್ ಬರುತ್ತೆ. ಇದು ಸ್ವಲ್ಪ ನನಗೆ ಚಿಕ್ಕದಾಯಿತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇರ್ತಾ ಇರೋದು. ಇಲ್ಲಿ ನೋಡಿ ತೋರಿಸ್ತೀನಿ. ಈ ಚೈನ್ ಏನಿದೆ, ಈ ಚೈನ್ ನಾನು ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೆ, 2 ಚೈನ್ ಹಾಕಿದ್ದೆ. ಇಲ್ಲಿ ಇದನ್ನು ನೀವು 3 ಚೈನ್ ಮಾಡ್ಕೊಳ್ಳಿ, ಇಲ್ಲಿ 4 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಈ 2 ಚೈನ್ ಏನಿದೆ, ಈ 2 ಚೈನ್ ಆದಮೇಲೆ ಇಲ್ಲಿ ಇನ್ನೊಂದು ಲಾಕ್ ಮಾಡಿ ನೆಕ್ಸ್ಟು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ, ಇಲ್ಲಿ ಇನ್ನೊಂದು ಲಾಕ್ ಮಾಡಿ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ. ಆವಾಗ ಆರ್ಚಸ್ಸು ಸ್ವಲ್ಪ ಬ್ರಾಡ್ ಬರುತ್ತೆ. ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡೋದು ಅಂತ. ಈ ಲಾಕ್ ಏನಿದೆ, ಲಾಕ್ ಮಾಡ್ಕೊಂಡಿದ್ವಲ್ಲ, ಲಾಕ್ ಒಳಗಡೆ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡಿಕೊಂಡು, ನೆಕ್ಸ್ಟು ಈ ದಾರ ಏನಿದೆ ಇದನ್ನು ನಾವು ಇದ್ರ ಜೊತೆನೇ ಸೇರಿಸ್ಕೊಳ್ಳೋಣ. ಈ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಟೈಮ್ಸು ದಾರ ತಗೊಂಡು ತ್ರಿಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಪೀಕೋ ಸ್ಟಿಚ್ ಮಾಡ್ಕೊಳ್ಳೋಣ. ಒಟ್ಟು ನಾನಿಲ್ಲಿ 8 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಚೆ ಲಾಕ್ ಮತ್ತು ತ್ರಿಬಲ್ ಕ್ರೋಶ.
ಮತ್ತು 3 ಚೈನ್ ಲಾಕ್. ಮತ್ತು 3 ಚೈನ್ ಲಾಕು ಮತ್ತು ಟ್ರಿಪಲ್ ಕ್ರೋಶೆ. ಫ್ರೆಂಡ್ಸ್, ಈ ಡಿಸೈನ್ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಇವಾಗ. ಕಲರ್ ಕಾಂಬಿನೇಷನ್ನು ಇನ್ನು ಬೇರೆ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ 1 2 3 4 5 6 7 8 ಟ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ಪಿಕೋಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಚೈನ್ ಏನಿದೆ ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಚೈನ್ ಒಳಗಡೆ ಹೋಗಿ ದಾರಾನ ತೊಗೊಂಬಂದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ನೆಕ್ಸ್ಟು ಇದನ್ನು ಟ್ರಿಮ್ ಮಾಡ್ಕೊಂಡು ದಾರಾನ ತೆಗೆದು ನೆಕ್ಸ್ಟು ಇದನ್ನು ಇಲ್ಲಿ ಗಮ್ ಹಾಕಿ ಅಂಟಿಸ್ಕೋಬೇಕು. ನೋಡಿ, ಇಲ್ಲಿ ಇದನ್ನು ಇಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡು ಇದು ಎಕ್ಸ್ಟ್ರಾ ಥ್ರೆಡ್ಸ್ ಕಟ್ ಮಾಡೋಣ. ನೆಕ್ಸ್ಟು ಇದು ಅಷ್ಟೇ, ಇದು ಅಂಟಿಸಾದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಕಟ್ ಮಾಡಿ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಈ ಥರ ಬರುತ್ತೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಅಡ್ಜಸ್ಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಫಸ್ಟು ದಾರಾನ ತೊಗೊಂಡು ಇಲ್ಲಿ ಈ ಚೈನ್ ಏನಿದೆ ಲಾಕ್ ಚೈನು, ಆ ಚೈನ್ ಒಳಗಡೆ ಹೋಗಿ ನೀಡಲ್ನ ತಂದು ಲಾಕ್ ಮಾಡಿಕೊಂಡು ಇಲ್ಲಿ ಹಿಂದೆ ಲಾಕ್ ಮಾಡ್ಕೊಂಡಿರೋ ಥ್ರೆಡ್ ಇರುತ್ತಲ್ಲ ಅದನ್ನು ಸೇರಿಸಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಪಿಕೋಟ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಪಿಕೋಟ್ ಆದಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ ಮತ್ತು ಪಿಕೋಟ್ ಮತ್ತು ಟ್ರಿಪಲ್ ಕ್ರೋಶೆ ಮತ್ತು ಪಿಕೋಟ್ ಮತ್ತು ಟ್ರಿಪಲ್ ಕ್ರೋಶೆ ಮತ್ತು ಪಿಕೋ. ಫ್ರೆಂಡ್ಸ್, ಇಲ್ಲಿ ಒಟ್ಟು 8
ತ್ರಿಬಲ್ ಕ್ರೋಶೆಟ್ ಆಗಿದೆ. ನೆಕ್ಸ್ಟು ಚೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕು. ನೆಕ್ಸ್ಟು ಥ್ರೆಡ್ ಒಂದು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ದಾರಾನ ಮೇಲೆ ತೆಗ್ದು ಹಿಂದೆ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಡಿಸೈನ್ಸು ಈ ಥರ ಬರುತ್ತೆ. ನೋಡೋಣ ಫ್ರೆಂಡ್ಸ್, ಸಾರಿ ಫುಲ್ಲು ಹಾಕ್ಬಿಟ್ಟು ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಬಂದಿದೆ ಫೈನಲ್ ಲುಕ್ಕು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.